ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಇದು ಪಾರ್ಟ್ 6 ಮೀನುಗಳು ಮತ್ತು ಮೇಕೆಗಳು. ಯಾವುದೇ ಸಮಯದ ವ್ಯರ್ಥವನ್ನು ಮಾಡದೆ ನಿಮಗೂ ಕೂಡ ಎಕ್ಸಾಮ್ ಬಹಳ ಬೇಗ ಬರ್ತಾ ಇದೆ. ಎಕ್ಸಾಮ್ ಡೇಟ್ ಸಮೀಪ ಇದೆ. ಅದಕ್ಕೋಸ್ಕರ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಬಹಳಷ್ಟು ಜನ ಕಮೆಂಟ್ ಹಾಕ್ತಾ ಇದ್ರು. ಅದಕ್ಕೋಸ್ಕರ ಈಗ ನಾನು ನಿರಂತರವಾಗಿ ವಿಡಿಯೋನ ಹಾಕ್ತೀನಿ. ನೀವು ನೋಡಿ, ಸ್ವಲ್ಪ ಡಿಲೇ ಆದಲ್ಲಿ ದಯವಿಟ್ಟು ಕ್ಷಮಿಸಿಬಿಡಿ. ಯಾವುದೇ ರೀತಿಯಾಗಿ ಟೆನ್ಷನ್ ತೆಗೆದುಕೊಳ್ಬೇಡಿ. ಆದಷ್ಟು ನಾನು ವಿಡಿಯೋಗಳನ್ನು ಹಾಕಿ ಕವರ್ ಮಾಡ್ತೀನಿ. ಹಾಗೂ PDF ಕೊಡಿ ಸರ್, PDF ಕೊಡಿ ಅಂತ ಇದ್ರಲ್ಲ, ಯಾವುದೇ ರೀತಿಯಾದಂಥ PDFನ ಅವಶ್ಯಕತೆ ಇಲ್ಲ. ನಾನು ಹೇಳೋದೇನೆಂದರೆ, ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಏನೇನು ವಿಡಿಯೋದಲ್ಲಿ ಹೇಳ್ತೇನಲ್ಲ, ಪಾರ್ಟ್ ವೈಸ್ ಏನೇನು ಹೇಳ್ತೇನಲ್ಲ, ಅದನ್ನೇ ನೀವು ನೋಟ್ ಮಾಡಿ ಇಟ್ಕೊಂಡು ಗೂಗಲ್ನಲ್ಲಿ ಹೋಗಿ ನಾನು ಏನೇನು ಹೇಳಿದ್ದೀನಲ್ಲ ಅವುಗಳ ಬಗ್ಗೆ ಸರ್ಚ್ ಮಾಡಿ, ಅಥವಾ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ಯಾಕಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂಥ ಸ್ಪೆಸಿಮನ್ಗಳನ್ನು ಅವರು ಇಡ್ಬೋದು. ಅದಕ್ಕೋಸ್ಕರ ಅದರ ಬಗ್ಗೆ ನೆಕ್ಸ್ಟ್ ಆಗಿ ಮಧ್ಯದಲ್ಲಿ ತಿಳಿಸ್ತೀನಿ, ಯಾವ ರೀತಿಗೆ ಯಾವ ಸ್ಪೆಸಿಮನ್ಗಳನ್ನು ಅವರು ಹೆಚ್ಚಾಗಿ ಇಡ್ತಾರ ಅಂತ ನೆಕ್ಸ್ಟ್ ಆಗಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ಇದರಲ್ಲಿ ನಾನು ಕವರ್ ಮಾಡ್ತಕ್ಕಂಥದ್ದು ಫಿಶ್ ಮತ್ತು ಗೋಟ್ಸ್ ಅಂದರೆ ಮೀನುಗಳು ಮತ್ತು ಮೇಕೆಗಳ ಬಗ್ಗೆ ತಿಳಿಸ್ತೀನಿ. ನೋಡಿ, ಮೊದಲನೇದಾಗಿ ಕ್ಯಾಟ್ ಫಿಶ್ ಅನ್ನುವಂಥದ್ದು. ಈ ಕ್ಯಾಟ್ ಫಿಶ್ನ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಕ್ಯಾಟ್ ಫಿಶ್ ಅಂದರೆ ಒಂದು ರೀತಿಯಾಗಿ ಇಲ್ಲಿ ಮೀನಿನ ರೀತಿ, ಅಂದರೆ ಇಲ್ಲಿ ಮೂಗಿನ ಮೇಲೆ ಈ ರೀತಿಯಾಗಿ ಮೀಸೆ ಬಂದಿರುತ್ತೆ. ಮೀಸೆ ಮೀನು ಅಂತ ಕೂಡ ಕರೀತಾರೆ ಈ ಮೀನಿಗೆ. ಇದೆಲ್ಲ ನಿಮಗೆ ಗೊತ್ತಿರ್ಬೋದು. ಅದಕ್ಕೋಸ್ಕರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದೇನೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊತೀನಿ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ರೋಹು ಮೀನು ಅಂತ ಇರುತ್ತೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ನಾನು ಕೆಲವು ಮೀನುಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ತಿಳಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾವ ಮೀನುಗಳ ಬಗ್ಗೆ ಹೇಳ್ತಾ ಇದ್ದೀನೋ ಆ ಮೀನುಗಳ ಬಗ್ಗೆ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೂ ಇವುಗಳನ್ನು ಹೊರತಾಗಿ ನೀವು ಹೆಚ್ಚಿನ ಮೀನುಗಳ ಬಗ್ಗೆ ಅಧ್ಯಯನ ಮಾಡಿದರೆ ಬಹಳ ಒಳ್ಳೆಯದು ಅಂತ ತಿಳಿಸ್ತೀನಿ. ಅದಕ್ಕೋಸ್ಕರ ನೋಡಿ, ಮೊದಲನೇದಾಗಿ ಈ ರೋಹು ಮೀನನ್ನು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಅಂದರೆ, ನೋಡಿ, ಇಲ್ಲಿ ಈ ಮೀನು ಈ ರೀತಿಯಾಗಿ ಯು ಶೇಪ್ನಲ್ಲಿ ಕಂಡು ಬರುತ್ತದೆ ಮತ್ತು ಇಲ್ಲಿ ವೈಟ್ ಆಗಿ ಇರುತ್ತೆ ಮತ್ತು ಇಲ್ಲಿ ಮೇಲ್ಗಡೆ ರೆಡ್ ಆಗಿ ಕಂಡು ಬರುತ್ತೆ. ನೋಡಿ, ನೀವು ಇನ್ನೊಮ್ಮೆ ನೋಡ್ಕೊಳ್ಳಬೇಕಾದ್ರೆ ಯಾವ ರೀತಿಯಾಗಿ ಅದು ಶೇಪ್ ಇರುತ್ತೆ ಅಂತ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೂ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಇದೇ ರೀತಿಯಾದಂಥ ಹೆಚ್ಚಿನ ಇಮೇಜ್ಗಳು ನಿಮಗೆ ಕಂಡು ಬರುತ್ತೆ. ನೋಡಿ, ಅದರದ್ದು ಇನ್ನೊಂದು ಇಮೇಜ್ ಕೂಡ ಇದೆ. ನೋಡಿ, ಇಲ್ಲಿ ನಾನು ತಿಳಿಸಿದಾಗೆ ಇದು HD ಕ್ವಾಲಿಟಿನಲ್ಲಿ ಫೋಟೋ ಕ್ಲಿಕ್ ಮಾಡ್ತಂಥದ್ದಿದೆ. ನೋಡಿ, ಈ ರೀತಿಯಲ್ಲಿ ಕೆಳಗೆ ವೈಟ್ ಆಗಿರುತ್ತೆ. ನೋಡಿ, ಯು ಶೇಪ್ನಲ್ಲಿ ಕಂಡು ಬರುತ್ತೆ ಹಾಗೂ ಮೇಲ್ಗಡೆ ರೆಡ್ ಆಗಿ ಕಂಡು ಬರುತ್ತೆ. ಈ ರೀತಿಯಾಗಿ ಇದ್ದರೆ ಅದಕ್ಕೆ ರೋಹು ಫಿಶ್ ಅಂತ ಕರಿತೀವಿ. ನೋಡಿ, ನಾವು ಕವರ್ ಮಾಡಿದ್ದು ಯಾವುದಂದರೆ ಕ್ಯಾಟ್ ಫಿಶ್ ಮತ್ತು ರೋಹು ಫಿಶ್ ಅನ್ನುವಂಥದ್ದು. ಈಗ ನೆಕ್ಸ್ಟ್ ಆಗಿ ನೋಡೋದಾದರೆ ಕಾಟ್ಲಾ ಫಿಶ್ ಕೂಡ ಇದೇ ರೀತಿಯಾಗಿ ಕಂಡು ಬರುತ್ತೆ. ಆದರೆ ಇಲ್ಲಿ ನೋಡಿ, ಇದು ಇಲ್ಲಿ ದಿಪ್ಪವಾಗಿ ಇರುತ್ತೆ. ಈ ರೀತಿಯಾಗಿ ಕಂಡು ಬರುತ್ತೆ. ನೋಡಿ, ಈ ಪೋರ್ಷನ್ ಏನಿದೆ ಅಲ್ಲ, ಇದು ದಿಪ್ಪವಾಗಿ ಕಂಡು ಬಂದು ಇದು ಮೀನಿನ ಮುಖದ ಈ ರೀತಿಯಾಗಿ ಕಂಡು ಬರುತ್ತೆ. ನೀವು ರೋಹು ಫಿಶ್ನಲ್ಲಿ ನೋಡಿರ್ಬೋದು, ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಯೂನಲ್ಲಿ ಕಂಡು ಬಂದು ಇಲ್ಲಿ ಮುಖ ಕಂಡು ಬರುತ್ತೆ. ಆದರೆ ಇದರಲ್ಲಿ ಈ ರೀತಿಯಾಗಿ ಎಕ್ಸ್ಟ್ರಾ ಪೋರ್ಷನ್ ಇಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಕಂಡು ಬಂದರೆ ಅದಕ್ಕೆ ಕಾಟ್ಲಾ ಫಿಶ್ ಅಂತ ಕೇಳ್ತಾರೆ. ನೋಡಿ, ಇನ್ನೊಂದು ಏನಂದರೆ, ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ, ಈ ಮೀನುಗಳನ್ನೇ ತಂದು ಇಡ್ತಾರಾ ಅಥವಾ ಮೀನಿನ ಇಮೇಜ್ಗಳನ್ನು ಹಾಕ್ತಾರಾ ಅಂತ ನೀವು ಕೇಳ್ಬೋದು. ನೋಡಿ, ಆ ಎರಡೂ ಸಾಧ್ಯತೆಗಳು ಇರುತ್ತೆ. ಕೆಲವು ಪ್ರದೇಶದ ಬಳಿ, ಅಂದರೆ ನೀವು ಎಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ ಬಂದಿರುತ್ತೋ ಅಲ್ಲಿ ಮೀನುಗಳು ದೊರೆಯುವಂತಹ ಸಾಧ್ಯತೆ ಇದ್ದರೆ ಅಲ್ಲಿ ಮೀನುಗಳನ್ನೇ ಇಡ್ತಾರೆ. ಮೀನುಗಳನ್ನೇ ಅಲ್ಲಿ ಒಂದು ಪ್ಲಾಸ್ಟಿಕ್ ಪ್ಯಾಕೆಟ್ನಲ್ಲಿ ಅದನ್ನು ಪ್ಯಾಕ್ ಮಾಡಿ ಮೀನುಗಳನ್ನೇ ಇಡ್ತಾರೆ. ಅಥವಾ ನಿಮಗೆ ಇಮೇಜ್ಗಳನ್ನು ಕೂಡ ಇಡ್ಬೋದು. ಕೆಲವರು ಕೇಳ್ತಾರೆ, ನನಗೆ ಎಕ್ಸಾಮ್ ಸೆಂಟರ್ ಈಗ ಧಾರವಾಡದಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಯಾವುದೇ ರೀತಿಯಾದಂಥ ಮೀನುಗಳು ದೊರೆಯೋದಿಲ್ಲ. ಧಾರವಾಡದಲ್ಲಿ ಯಾವುದೇ ರೀತಿಯಾದಂಥ ಮೀನು ಹೆಚ್ಚು ಪ್ರಮಾಣದಲ್ಲಿ ದೊರೆಯೋದಿಲ್ಲ. ಅದಕ್ಕೆ ಕೇಳ್ತಾರೆ. ಅದಕ್ಕೋಸ್ಕರ ನಮಗೆ ಮೀನು ಕೇಳೋದಿಲ್ಲ ಅಂತ ನೀವು ತಿಳ್ಕೊಳ್ತೀರಿ. ಆದರೆ ಹಾಗೆ ಇರೋದಿಲ್ಲ. ಅವರು ಇಮೇಜಸ್ಸನ್ನು ಕೂಡ ಇಡ್ಬೋದು. ಅದಕ್ಕೋಸ್ಕರ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಇರಬೇಕು. ನಂತರ ಇಲ್ಲಿ ನೆಕ್ಸ್ಟ್ ಆಗಿ ನೋಡೋದಾದರೆ, ನೋಡಿ, ಅದರದ್ದೇ HD ಫೋಟೋ ಇಲ್ಲಿ ಕಂಡು ಬರ್ತಾ ಇದೆ. ಕಾಟ್ಲಾ ಫಿಶ್ ನೋಡಿ, ನಾನು ಹೇಳಿದ ಹಾಗೆ ಇಲ್ಲಿ ಎಕ್ಸ್ಟ್ರಾ ಪೋರ್ಷನ್ ಬಂದಿದೆ ಅಲ್ಲ, ನೋಡಿ, ಎಕ್ಸ್ಟ್ರಾ ಪೋರ್ಷನ್ ಬಂದಿದೆ ಮತ್ತು ಇಲ್ಲಿ ಕೂಡ ವೈಟ್ ಆಗಿ ಕಂಡು ಬರುತ್ತೆ. ಈ ರೀತಿಯಾಗಿ ಕಂಡು ಬಂದರೆ ಅದಕ್ಕೆ ಕಾಟ್ಲಾ ಫಿಶ್ ಅಂತ ಕರಿತೀವಿ. ಹೆಚ್ಚಿನ ಮಾಹಿತಿ ನಾನು ಪದೇ ಹೇಳ್ತಾ ಇದ್ದೀನಿ. ನಾನು ಯಾವ್ಯಾವ್ದು ಹೇಳ್ತೇನಲ್ಲ ಅದರ ಬಗ್ಗೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ. ಯಾಕಂದರೆ ಇಲ್ಲಿ ಕೇಳುವಂಥ ನಾನು ಕೆಲವೇ ಇಮೇಜಸ್ಗಳನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ಇಮೇಜನ್ನು ತೋರಿಸೋದಕ್ಕೆ ಆಗೋದಿಲ್ಲ. ನೀವು ಯೂಟ್ಯೂಬ್ನಲ್ಲಿ ಆಗಲಿ ಅಥವಾ ಗೂಗಲ್ನಲ್ಲಿ ಕೂಡ ಅದನ್ನು ಸರ್ಚ್ ಮಾಡಿಕೊಂಡು ಮಾಹಿತಿಯನ್ನು ಪಡೆದುಕೊಳ್ಳಿ. ಇಲ್ಲಿ ನಮ್ಮದೇ ಒಂದೇ ಗುರಿ ಏನಂದರೆ ಹೆಚ್ಚಿನ ಮಾರ್ಕ್ಸನ್ನು ಪಡೆದುಕೊಳ್ಳುವಂಥದ್ದು. ಅದು ಯಾವ ಸೋರ್ಸಿಂದ ಪಡೆದುಕೊಳ್ಳುತ್ತೇವೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ನೋಡಿ, ನೆಕ್ಸ್ಟ್ ಆಗಿ ನೋಡೋದಾದರೆ ಕ್ರ್ಯಾಬ್ ಫಿಶ್.
ಕ್ರ್ಯಾಬ್ ಫಿಶನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಈ ರೀತಿಯಾಗಿ ಕಂಡು ಬರುತ್ತದೆ. ಈ ರೀತಿಯಾಗಿ ಇದು ಒಂದು ಟೈಪ್ ಡಿಫ್ರೆಂಟ್ ಆಗಿಯೇ ಇದೆ, ನಿಮಗೆ ಗುರ್ತ ಹಿಡಿಬೋದು. ಇದನ್ನು ನೋಡಿ, ಇಲ್ಲಿ ಬ್ಲ್ಯಾಕ್ ಆಗಿ ಕಂಡು ಬರುತ್ತೆ. ಹಾಗೂ ಇದು ನೋಡಿ ಇದರದ್ದು ಏನು ದಷ್ಟಪುಷ್ಟವಾಗಿ ನಿಮಗೆ ಕಂಡು ಬರುತ್ತೆ. ಹಾಗೂ ಮೀನಿನ ಮುಖವನ್ನು ನೋಡಬಹುದು. ಉಳಿದ 2 ಮೀನುಗಳಿಗೆ ಕಂಪೇರ್ ಮಾಡಿದರೆ ನೋಡಿ, ಈ ಮೀನಿಗೆ ಕಂಪೇರ್ ಮಾಡಿದರೆ ನಿಮಗೆ ಸಾಮಾನ್ಯವಾಗಿ ಅದರದ ವ್ಯತ್ಯಾಸ ಕಂಡು ಬರುತ್ತೆ. ಹಾಗೂ ಕನ್ನಡದಲ್ಲಿ ಈ ಫಿಶ್ಗೆ ಏನಂತಾರೆ ಅಂದರೆ ಸಾಮಾನ್ಯ ಗೆಂಡೆ ಮೀನು ಅಂತ ಕರೀತಾರೆ. ನೋಡಿ, ಈ ಫಿಶ್ಗಳಿಗೆ ಕ್ಯಾಟಲ್ ಫಿಶ್ ಅದೇ ರೀತಿಯಾಗಿ ಕನ್ನಡದಲ್ಲೂ ಕೂಡ ಸೇಮ್ ಆಗಿ ಕರೀತಾರೆ. ಅದಕ್ಕೋಸ್ಕರ ಕನ್ನಡದಲ್ಲಿ ನಾನು ಹಾಕಿಲ್ಲ. ಆದರೆ ಇಲ್ಲಿ ನಿಮಗೆ 2 ಲ್ಯಾಂಗ್ವೇಜ್ನಲ್ಲಿ ಗೊತ್ತಿರಬೇಕು. ಈ ಲ್ಯಾಂಗ್ವೇಜ್ನಲ್ಲಿ ಏನಂತಾರೆ, ಈ ಲ್ಯಾಂಗ್ವೇಜ್ನಲ್ಲಿ ಏನಂತಾರೆ ಅಂತ. ಇಂಗ್ಲೀಷ್ನಲ್ಲಿ ಕ್ರ್ಯಾಬ್ ಫಿಶ್ ಅಥವಾ ಕನ್ನಡದಲ್ಲಿ ಸಾಮಾನ್ಯ ಗೆಂಡೆ ಮೀನು ಅಂತ ಕರೀತಾರೆ. ನೋಡಿ, ಈಗ ನೆಕ್ಸ್ಟ್ ಆಗಿ ನೋಡೋದಾದರೆ ಗ್ರೀನ್ ಕ್ರ್ಯಾಬ್ ಫಿಶ್ ಅಂತ ಬರುತ್ತೆ. ಹುಲ್ಲು ಗೆಂಡೆ ಮೀನು. ನೋಡಿ, ಏನೂ ಇಲ್ಲ, ಇಲ್ಲೇ ಹೆಸರನ್ನೇ ನೋಡಿಕೊಂಡು ನೀವು ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೋದು. ಗ್ರೀನ್ ಆಗಿ ಕಂಡು ಬಂದರೆ ನೋಡಿ, ಇದು ಗ್ರೀನ್ ಆಗಿ ಕಂಡು ಬರ್ತಾ ಇದೆ. ನೋಡಿ, ಗ್ರೀನ್ ಆಗಿ ಪೋರ್ಷನ್ ಇದು ಕಂಡು ಬಂದರೆ ಇದು ಗ್ರೀನ್ ಕ್ರ್ಯಾಬ್ ಫಿಶ್ ಅಂತ ನೀವು ಐಡೆಂಟಿಫೈ ಈಸಿಯಾಗಿ ಮಾಡ್ಬೋದು. ಹಾಗೂ ನೆಕ್ಸ್ಟ್ ಆಗಿ ಇಲ್ಲಿ ನೋಡೋದಾದರೆ ಸಿಲ್ವರ್ ಕ್ರ್ಯಾಬ್ ಫಿಶ್, ಇದನ್ನು ಕೂಡ ನೀವು ಈಸಿಯಾಗಿ ಹೇಳ್ತೀರಾ. ನೋಡಿ, ಬೆಳ್ಳಿ ಗೆಂಡೆ ಮೀನು ಅಂತ ಕರೀತಾರೆ. ಅಂದರೆ ಇಲ್ಲಿ ಬೆಳ್ಳಿ ಅಂದರೆ ಸಿಲ್ವರ್ ಕಲರ್ನಲ್ಲಿ ಕಂಡು ಬಂದರೆ ಅದಕ್ಕೆ ಸಿಲ್ವರ್ ಕ್ರ್ಯಾಬ್ ಫಿಶ್ ಅಂತ ಕರೀತಾರೆ. ನೋಡಿ, ಅದರದ್ದು ಇನ್ನೊಂದು ಇಮೇಜ್ ಕೂಡ ಇದೆ. ನೋಡಿ, ಇಲ್ಲಿ ಸಿಲ್ವರ್ ರೀತಿಯಾಗಿ ಕಂಡು ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಇದನ್ನು ಸಿಲ್ವರ್ ಕ್ರ್ಯಾಬ್ ಫಿಶ್ ಅಂತ ಕರೀತಾರೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಇದು ಮಹಾರಾಷ್ಟ್ರದ ಬಳಿ ಬಹಳ ಫೇಮಸ್ ಆಗಿರುವಂಥ ಫಿಶ್, ಅಥವಾ ನೀವು ಕೂಡ ಈ ಫಿಶ್ನ ಬಗ್ಗೆ ಕೇಳಿರ್ತೀರಿ. ಇದು ಬಾಂಗ್ಡಾ ಫಿಶ್ ಅಂತ ಕರೀತಾರೆ. ನೋಡಿ, ಬಾಂಗ್ಡಾ ಫಿಶ್ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡೋದು, ಇದನ್ನು ಈಸಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಬೀಜದ ರೀತಿಯಾಗಿ ಈ ರೀತಿಯಾಗಿ ಕಂಡು ಬರುತ್ತೆ. ಎಲೆ ಅಥವಾ ಬೀಜ ಅಂತ ಹೇಳ್ಬೋದು. ಈ ರೀತಿಯಾಗಿ ಕಂಡು ಬಂದರೆ ಅದಕ್ಕೆ ಬಾಂಗ್ಡಾ ಫಿಶ್ ಅಂತ ನಾವು ಹೇಳ್ಬೋದು. ಬಾಂಗ್ಡಾ ಅಥವಾ ಬಾಂಗ್ಡೆ ಫಿಶ್ ಅಂತ ನಾವು ಇದಕ್ಕೆ ಕರಿತೀವಿ. ಈಗ ನೆಕ್ಸ್ಟ್ ಆಗಿ ನೋಡೋದಾದರೆ ಪ್ರಾನ್ ಅಂತ ನೋಡ್ಬೋದು. ಇದು ನಿಮಗೆಲ್ಲ ಸೈನ್ಸ್ ಸ್ಟೂಡೆಂಟ್ ಆಗಿದ್ದರಿಂದ ನಿಮಗೆ ಇದರ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ. ನೋಡಿ, ಇಷ್ಟು ಈಗ ಮೀನಿನ ಬಗ್ಗೆ. ಈಗ ನೆಕ್ಸ್ಟ್ ಆಗಿ ಬರೋದಾದರೆ ಗೋಟ್ಸ್ಗಳ ಬಗ್ಗೆ ನಾನು ನಿಮಗೆ ಇನ್ನೊಂದು ಹೇಳ್ತಾ ಇದ್ದೀನಿ. ನೋಡಿ, ಯಾವ ರೀತಿಯಾಗಿ ಒಬ್ಬರು ಕಮೆಂಟ್ಸ್ ಹಾಕಿದ್ರು, ಯಾವ ರೀತಿಯಾಗಿ ಸರ್ ಕ್ವಶನ್ಸ್ಗಳನ್ನು ಅವರು ಕೇಳ್ಬೋದು ಅಂತ ಹಾಕಿದರು. ಅದಕ್ಕೆ ಉತ್ತರ ಏನಂದರೆ, ನೋಡಿ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಇರುತ್ತೆ. ಅದಕ್ಕೋಸ್ಕರ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನು ಅವರು ಕೇಳ್ಬೋದು. ಕೇವಲ 50 ಕ್ವಶನ್ಗಳು ಇರುತ್ತೆ. ಅದಕ್ಕೋಸ್ಕರ ಅವರು ಯಾವುದೇ ರೀತಿಯಾದಂಥ ಕ್ವಶನ್ಗಳನ್ನು ಕೇಳ್ಬೋದು. ಈಗ ನಾನು ನಿಮಗೆ ಫಿಶ್ಗಳ ಬಗ್ಗೆ ತಿಳಿಸಿದೆ, ಆದರೆ ನಿಮಗೆ 50 ಕ್ವಶನ್ಗಳಲ್ಲಿ ಫಿಶ್ನ ಕ್ವಶನ್ ಒಂದು ಬರಲಿಲ್ಲ ಅಂದರೂ ಅದಕ್ಕೆ ಏನೋ ಹೇಳೋದಕ್ಕೆ ಬರೋದಿಲ್ಲ. ಫಿಶ್ನ ಕ್ವಶನ್ ಅವರು ಕೇಳದೇನೂ ಇರ್ಬೋದು, ಅಥವಾ 2-3 ಫಿಶ್ನ ಕ್ವಶನನ್ನೇ ಅವರು ಕೇಳ್ಬೋದು. ಅದಕ್ಕೋಸ್ಕರ ಅಗ್ರಿಕಲ್ಚರ್ ಅಂದರೆ ಎಲ್ಲವೂ ಕೂಡ ಒಳಗೊಂಡಿರುತ್ತದೆ. ಅದಕ್ಕೋಸ್ಕರ ನಾವು ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿರಬೇಕು. ಮತ್ತು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಟಿಪ್ಸ್ ಏನಪ್ಪ ಅಂದರೆ, ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲಿ ಬಂದಿದೆ, ಯಾವ ಕ್ಷೇತ್ರದಲ್ಲಿ ನಿಮ್ಮದು ಬಂದಿದೆಯಲ್ಲ, ಅಲ್ಲಿನ ಏನು ಫೇಮಸ್ ಆಗಿರುತ್ತೆ. ಅಂದರೆ ಈಗ ಎಕ್ಸಾಂಪಲ್ನಲ್ಲಿ ಹೇಳೋದಾದರೆ, ಈಗ ಧಾರವಾಡದಲ್ಲಿ ಹೆಚ್ಚಾಗಿ ಏನನ್ನು ಬೆಳೀತಾರೆ, ಹಾಗೂ ಅಲ್ಲಿ ಫಿಶ್ಗಳು ಕಂಡು ಬರುತ್ತಾ? ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಹೆಚ್ಚಾಗಿ ಕೇಳುವಂಥ ಸಾಧ್ಯತೆಗಳು ಏನಿರುತ್ತೆ ಅಂದರೆ, ಎಮ್ಮೆಗಳ ಬಗ್ಗೆ ಕೇಳ್ಬೋದು, ಅಥವಾ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗಳ ಬಗ್ಗೆ ಕೇಳ್ಬೋದು. ಈ ರೀತಿಯಾಗಿ ನೀವು ಅದಕ್ಕೆ ಐಡೆಂಟಿಫೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೀವು ತಿಳ್ಕೊಳ್ಬೇಕು ಯಾವ ಪ್ರದೇಶದಲ್ಲಿ ಬರುತ್ತೆ. ಈಗ ಕರಾವಳಿ ಪ್ರದೇಶಕ್ಕೆ ಕನ್ಸಿಡರ್ ಮಾಡಿದರೆ ಅಲ್ಲಿ ಮೀನು ಹೆಚ್ಚಾಗಿ ಇರುತ್ತೆ, ಅಲ್ಲಿ ಮೀನಿನ ಬಗ್ಗೆ ಕೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಹೇಳೋದಿಷ್ಟೇ, ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಇದ್ದರೆ ಯಾವುದೇ ರೀತಿಯಾದಂಥ ಕ್ವಶನ್ಗಳನ್ನು ಅವರು ಕೇಳ್ಬೋದು. ನೀವು ಎಲ್ಲ ಕ್ವಶನ್ಗಳಿಗೆ ಪ್ರಿಪೇರ್ ಆಗಬೇಕು. ಎಷ್ಟಾಗತ್ತೆ ಅಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು. ನೋಡಿ, ನೆಕ್ಸ್ಟ್ ಆಗಿ ನೋಡೋದಾದರೆ ಈಗ ಗೋಟ್ಸ್ನಲ್ಲಿ ಸಿರೋಹಿ ಗೋಟ್ ಅಂತ ಇದೆ. ನೋಡಿ, ಇದು ಸಿರೋಹಿ ಗೋಟ್. ಇದನ್ನು ಐಡೆಂಟಿಫೈ ಮಾಡೋದು ತುಂಬ ಅಂದರೆ ತುಂಬ ಈಸಿ. ಯಾಕಂದರೆ ಈ ರೀತಿಯಾಗಿ ಪ್ಯಾಚಸ್ಗಳು ಕಂಡು ಬರುತ್ತೆ. ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ ನೀವು ಇದನ್ನು. ಇದರ ಹೆಚ್ಚಿನ ಸಿರೋಹಿ ಗೋಟ್ ಅಂತ ಟೈಪ್ ಮಾಡಿದರೆ ಇದೇ ರೀತಿಯಾದಂಥ ಇಮೇಜಸ್ ಪದೇ ನಿಮಗೆ ಬರುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಇಮೇಜ್ ಇದೆ. ನೋಡಿ, ಸೇಮ್ ಟು ಸೇಮ್ ಇದೆ. 2 ಹಾಡುಗಳಲ್ಲಿ ನೀವು ಡಿಫ್ರೆನ್ಸ್ ಮಾಡೋದಕ್ಕೆ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ಸಿರೋಹಿ ಗೋಟ್ಸ್ ಅಂದರೆ ಈ ರೀತಿಯಾಗಿ ಪ್ಯಾಚಸ್ಗಳು ಕಂಡು ಬರುತ್ತೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಬೋರ್ ಗೋಟ್ ಅಂತ, ಬೋರ್ ಅಥವಾ ಏನೋ ಬಿಯರ್ ಅಥವಾ ಏನಂತೀರ, ಆ ರೀತಿಯಾದಂಥ ಗೋಟ್ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ನೋಡಿ, ಈ ಗೋಟನ್ನು ಕೂಡ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಬ್ರೌನ್ ಕಲರ್ನಲ್ಲಿ ಇರುತ್ತೆ. ನೋಡಿ, ಇನ್ನೊಂದು ಇಮೇಜ್ ತೋರಿಸ್ತೀನಿ. ನೋಡಿ, ಸೇಮ್ ಆ್ಯಸ್ ಇಟ್ ಈಸ್ ಆಗಿರುತ್ತೆ. ಇದರ ಗೋಣು ಅಥವಾ ಏನು ಮುಖದ ಭಾಗ ಇದೆಯಲ್ಲ, ಅದು ಬ್ರೌನ್ ಆಗಿ ಕಂಡು ಬರುತ್ತೆ.
ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥದ್ದು ನೋಡಿ, ಉಸ್ಮಾನಾಬಾದಿ ಗೋಟ್ ಅಂತ ಕರೀತಾರೆ. ಉಸ್ಮಾನಾಬಾದಿ ಇದನ್ನು ಲೋಕಲ್ ಆಗಿ ನೀವು ಎಲ್ಲರ ಬಳಿ ನೋಡಿರ್ತೀರ. ಯಾರು ಆಡು ಸಾಕಾಣಿಕೆ ಮಾಡ್ತಾ ಇರ್ತಾರಲ್ಲ ಅವರ ಬಳಿ ನೋಡಿರ್ತೀರ. ಉಸ್ಮಾನಾಬಾದಿ ಗೋಟ್ ಅನ್ನುವಂಥದ್ದು ಕೇಳಿದರೆ ಅವರು ಗೋಟ್ಸ್ಗಳ ಬಗ್ಗೆ ಯಾವುದಾದ್ರೂ ಕ್ವಶನ್ನ ಕೇಳಿದರೆ ಈ ಉಸ್ಮಾನಾಬಾದಿ ಗೋಟನ್ನು ಕೇಳುವಂಥ ಸಾಧ್ಯತೆ ಬಹಳ ಇರುತ್ತೆ. ನೋಡಿ, ಇನ್ನೊಂದು ಇಮೇಜ್ ಕೂಡ ತೋರಿಸ್ತೀನಿ ನೋಡಿ. ಈ ರೀತಿಯಾದಂಥ ಗೋಟನ್ನು ನೀವು ನೋಡಿರ್ಬೋದು. ಸಾಮಾನ್ಯವಾಗಿ ಬಹಳ ಜನ ಇದೇ ರೀತಿಯಾದಂಥ ಗೋಟನ್ನು ನೋಡಿರ್ತಾರೆ. ಇದಕ್ಕೆ ಉಸ್ಮಾನಾಬಾದಿ ಗೋಟ್ ಅಂತ ಕರೀತಾರೆ. ನೋಡಿ, ನೆಕ್ಸ್ಟ್ ಆಗಿ ನೋಡೋದಾದರೆ ಜಮುನಾಪುರಿ ಗೋಟ್ ಅಂತ ಬರುತ್ತೆ. ಜಮುನಾಪುರಿ ಗೋಟ್ ಅಂದರೆ ಈ ರೀತಿಯಾಗಿ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಅದರ ಕಿವಿಗಳು ಜೋತು ಬಿದ್ದಿರುತ್ತವೆ ಹಾಗೂ ಈ ಕೂದಲಿನ ಭಾಗ ಏನಿರುತ್ತೆ ಅಲ್ಲ ಇದು ಹೆಚ್ಚಿಗೆ ಬಂದಿರುತ್ತೆ. ಈ ರೀತಿಯಾಗಿ ಹೆಚ್ಚಿಗೆ ಬಂದಿರುತ್ತೆ ಹಾಗೂ ಈ ಮೇನ್ ಇಂಪಾರ್ಟೆಂಟ್ ಏನಂದರೆ ಇದರ ಕಿವಿ ಈ ರೀತಿಯಾಗಿ ಜೋತು ಬಿದ್ದಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಕಂಡು ಬರುತ್ತೆ ನೋಡಿ. ಹೆಚ್ಚಿನ ರೀತಿಯಾಗಿ ಕೂದಲು ಈ ರೀತಿ ಕಂಡು ಬರ್ತಾ ಇದೆ ಹಾಗೂ ಕಿವಿ ನೋಡಿ, ಕಿವಿಯ ಪೋರ್ಷನನ್ನು ನೀವು ನೋಡಿಕೊಂಡು ಇದು ಯಾವ ಗೋಟ್ ಅಂತ ನೀವು ಕಂಡುಹಿಡಿಬೋದು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಬರ್ಬರಿ ಗೋಟ್ ಅಂತ ಕರೀತಾರೆ. ಇದು ಕೂಡ ಐಡೆಂಟಿಫೈ ಮಾಡೋದು ಈಸಿ ನೋಡಿ. ನಾನು ಫಸ್ಟ್ನಲ್ಲಿ ತಿಳಿಸಿದ್ನಲ್ಲ ಆ ಗೋಟ್ ಮತ್ತು ಈ ಬರ್ಬರಿ ಗೋಟ್ ಕೂಡ ಸ್ವಲ್ಪ ಸಿಮಿಲರ್ ಆಗಿ ಕಂಡು ಬರುತ್ತೆ. ಆದರೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ನಿಮಗೆ ತಲೆಯಲ್ಲಿ ಇರಬೇಕು ನೋಡಿ. ಇಲ್ಲಿ ಬೇರೆ ರೀತಿಯಾಗಿ ಪ್ಯಾಚಸ್ ಕಂಡು ಬರುತ್ತೆ, ಇಲ್ಲಿ ಡಾಟ್ನಲ್ಲಿ ಈ ರೀತಿ ಬ್ರೌನ್ ಕಂಡು ಬರುತ್ತೆ. ಆದರೆ ಅಲ್ಲಿ ಯಾವ ರೀತಿ ಕಂಡು ಬರುತ್ತೆ ಅಂದರೆ ಇಲ್ಲಿ ಪ್ಯಾಚಸ್ಗಳ ರೀತಿ ಕಂಡು ಬರುತ್ತೆ. ಈ ರೀತಿಯಾಗಿ ಕಂಡು ಬಂದರೆ ಡಾಟ್ ಆಗಿ ಕಂಡು ಬಂದರೆ ಅದನ್ನು ಬರ್ಬರಿ ಗೋಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಇನ್ನೊಂದು ಇಮೇಜ್ ಕೂಡ ಇದೆ, ಇಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು. ಈಗ ನೆಕ್ಸ್ಟ್ ಆಗಿ ನೋಡೋದಾದರೆ ಬೀಟಾಲ್ ಗೋಟ್ ಅಂತ ಕರೀತಾರೆ. ಬೀಟಾಲ್ ಗೋಟನ್ನು ನೀವು ನೋಡ್ಕೊಳ್ಬೋದು. ಇದು ಕೂಡ ನೋಡಿ, ಇದನ್ನು ಐಡೆಂಟಿಫೈ ಮಾಡೋದು ಯಾವ ರೀತಿ ಅಂದರೆ ಇದರ ಕಿವಿ ಉದ್ದವಾಗಿರುತ್ತೆ ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಇಲ್ಲಿ ನೀವು ನೋಡ್ಕೊಳ್ಬೋದು ನೋಡಿ, ಇದರ ಮೂಗಿನ ಭಾಗ, ಮುಖದ ಭಾಗದಲ್ಲಿ ಮೂಗಿನ ಭಾಗ ಏನಿರುತ್ತೆ ಅಲ್ಲ ಅದು ತುಂಬ ದಿಪ್ಪವಾಗಿ ಇರುತ್ತೆ. ಈ ರೀತಿಯಾಗಿ ಕಂಡು ಬಂದರೆ ಬೀಟಾಲ್ ಗೋಟ್ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಆಗಿ ನೋಡೋದಾದರೆ ಮಾರ್ವಾರಿ ಗೋಟ್ ಅಥವಾ ಮಾರ್ವಾಡಿ ಗೋಟ್ ಅಂತ ಇದನ್ನು ಕರೀತಾರೆ. ಈ ಗೋಟನ್ನು ಕೂಡ ಐಡೆಂಟಿಫೈ ಮಾಡೋದು ತುಂಬ ಈಸಿಯಾಗಿರುತ್ತೆ. ಒಂದೇ ಒಂದು ಟ್ರಿಕ್ ಏನಪ್ಪ ಅಂದರೆ ಈ ಗೋಟ್ ಈಗಾಗಲೇ ಏನೋ ಸ್ನಾನ ಮಾಡಿ ಬಂದಿದೆ ಅನ್ನೋ ರೀತಿಯಾಗಿ ಕಂಡು ಬರುತ್ತೆ. ಇದರ ಕೂದಲುಗಳನ್ನು ನೀವು ನೋಡ್ಬೋದು, ಎಳೆಯಾಗಿ ಕಂಡು ಬರುತ್ತೆ. ಇದನ್ನು ಮಾರ್ವಾರಿ ಅಥವಾ ಮಾರ್ವಾಡಿ ಗೋಟ್ ಅಂತ ಕೂಡ ಕರೀತಾರೆ. ಇದರದ್ದು ಇನ್ನೊಂದು ಇಮೇಜ್ ಕೂಡ ನನ್ನ ಬಳಿ ಇದೆ, ಇಲ್ಲಿ ನೋಡ್ಕೊಳ್ಬೋದು. ಈ ರೀತಿಯಾಗಿ ಕಂಡು ಬಂದರೆ ಅದಕ್ಕೆ ಮಾರ್ವಾರಿ ಅಥವಾ ಮಾರ್ವಾಡಿ ಗೋಟ್ ಅಂತ ಕರೀತಾರೆ. ಎಲ್ಲ ಗೋಟ್ನ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಹಾಗೂ ಆ ಗೋಟ್ನ ಹೆಸರು ಏನು ಅನ್ನೋದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಸುರ್ತಿ ಗೋಟ್ ಅನ್ನುವಂಥದ್ದು, ಈ ಗೋಟನ್ನು ಕೂಡ ಐಡೆಂಟಿಫೈ ಮಾಡೋದು ಈಸಿಯಾಗಿರುತ್ತೆ. ಆದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಇರುತ್ತೆ. ಸುರ್ತಿ ಗೋಟ್ ಅನ್ನುವಂಥದ್ದು ಫುಲ್ಲಾಗಿ ವೈಟ್ ಅಥವಾ ಸ್ವಲ್ಪ ಬ್ರೌನ್ ಆಗಿ ಇರುತ್ತೆ, ವೈಟ್ ಅಂತಲೇ ಹೇಳ್ಬೋದು ನಾವು. ಈ ರೀತಿಯಾಗಿ ವೈಟ್ನಲ್ಲಿ ಕಂಡು ಬರುತ್ತೆ ನೋಡಿ. ಇನ್ನೊಂದು ಇಮೇಜ್ ಕೂಡ ತೋರಿಸ್ತೀನಿ ನೋಡಿ, ಇಲ್ಲಿ ವೈಟ್ ಆಗಿಯೇ ಕಂಡು ಬರುತ್ತೆ. ನಾರ್ಮಲ್ ಆಗಿ ಕಂಡು ಬಂದು ವೈಟ್ ಆಗಿ ಕಂಡು ಬಂದರೆ ಅದಕ್ಕೆ ನಾವು ಸುರ್ತಿ ಗೋಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಗಿ ನೋಡೋದಾದರೆ ನೋಡಿ, ಈ ಗೋಟ್ ಕೂಡ ಇಂಪಾರ್ಟೆಂಟ್ ಆದಂಥ ಗೋಟ್ ಅಂತ ಹೇಳ್ಬೋದು. ಕಣ್ಣಿ ಗೋಟ್ ಅಂತ ಕರೀತಾರೆ. ಕಣ್ಣಿ ಗೋಟನ್ನು ಐಡೆಂಟಿಫೈ ಮಾಡೋದು ಕೂಡ ತುಂಬ ಈಸಿಯಾಗಿರುತ್ತೆ. ಇದು ಒಂದು ಕ್ಯಾರೆಕ್ಟರೈಸನ್ನು ಇದೆ. ಇಲ್ಲ ಏನು ನೋಡ್ಬೋದು ಅಂದರೆ ನೋಡಿ, ಇದರ ಕಾಲುಗಳಿರುತ್ತೆ ಅಲ್ಲ, ಇಲ್ಲಿ ವೈಟ್ ಪ್ಯಾಚಸ್ಗಳು ಕಂಡು ಬರುತ್ತೆ ನೋಡಿ. ಈ ರೀತಿಯಾಗಿ ವೈಟ್ ಪ್ಯಾಚಸ್ಗಳು ಅದೇ ಭಾಗದಲ್ಲಿ ಕಂಡು ಬಂದರೆ ಅದಕ್ಕೆ ಕಣ್ಣಿ ಗೋಟ್ ಅಂತ ಕರಿತೀವಿ ನೋಡಿ. ಇನ್ನೊಂದು ಇಮೇಜ್ ಕೂಡ ಇದೆ ನನ್ನ ಬಳಿ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಈಗ ಎಮ್ಮೆಗಳಲ್ಲಿ ಯಾವ ರೀತಿಯಾಗಿ ಹೇಳಿದ್ನಲ್ಲ ನೀಲಿ ರವಿ ಅಂತ ಇರುತ್ತೆ, ಅದಕ್ಕೂ ಕೂಡ ಈ ರೀತಿಯಾಗಿ ಸಾಕ್ಸ್ ಹಾಕಿರುವಂಥ ಎಮ್ಮೆ ಅಂತ ಏನು ಕರೆದಿದ್ದೀವಲ್ಲ ಈ ರೀತಿಯಾಗಿ ಸಾಕ್ಸ್ ಹಾಕಿರುವಂಥ ಮೇಕೆ ಅಥವಾ ಆಡು ಅಂತ ಕರಿಬೋದು ನೋಡಿ. ಇಲ್ಲಿ ಈ ರೀತಿಯಾಗಿ ಇದ್ರೆ ಅದಕ್ಕೆ ಕಣ್ಣಿ ಗೋಟ್ ಅಂತ ಕರಿತೀವಿ. ಹಾಗೂ ಈ ಗೋಟ್ ಕೂಡ ಇಂಪಾರ್ಟೆಂಟ್ ಆದಂಥದ್ದು. ಈ ಗೋಟ್ನ ಬಗ್ಗೆ ನಿಮಗೆ ಏನಾದರೂ ಕೇಳಿದರೆ ಈ ಗೋಟ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ನೋಡಿ. ನೆಕ್ಸ್ಟ್ ಆಗಿ ನೋಡೋದಾದರೆ ಸಂಗ್ಮನೇರಿ ಗೋಟ್ ಅಂತ ಬರುತ್ತೆ. ಈ ಗೋಟನ್ನು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡೋದು ಅಂದರೆ ಈ ರೀತಿಯಾದಂಥ ಗೋಟ್ ವೈಟ್ನಲ್ಲಿ ಕಂಡು ಬಂದು ನೋಡಿ, ಕೂದಲು ಇಲ್ಲಿ ಮೇಲ್ಗಡೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತೆ ನೋಡಿ. ಕೂದಲಿನ ಭಾಗ ಯಾವ ರೀತಿಯಾಗಿದೆ ನಾನು ಹೇಳೋದು ನಿಮ್ಗೇನೆಂದರೆ ಈ ಸಂಗ್ಮನೇರಿ ಗೋಟ್ ಅನ್ನುವಂಥದ್ದು ಕೂಡ ಕನ್ಫ್ಯೂಷನ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಗೂಗಲ್ನಲ್ಲಿ ಹೊಡೆದುಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಇದನ್ನು ಐಡೆಂಟಿಫೈ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗಿ ಕಂಡು ಬರುತ್ತೆ. ಇಲ್ಲಿ ನೀವು ನೋಡಿಕೊಂಡು ಐಡೆಂಟಿಫೈ ಮಾಡ್ಬೋದು. ಕೂದಲು ಈ ರೀತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದರೆ ಅದಕ್ಕೆ ಸಂಗ್ಮನೇರಿ ಗೋಟ್ ಅಂತ ಕರಿತೀವಿ.
ಈಗ ಇದನ್ನು ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆದಂಥದ್ದು. ಇದನ್ನು ಕೂಡ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಗಂಜುಮ್ ಗೋಟ್ ಅಥವಾ ಗಂಜಮ್ ಗೋಟ್ ಅಂತ ಕರೀತಾರೆ. ಇದನ್ನು ಐಡೆಂಟಿಫೈ ಮಾಡೋದು ಕೂಡ ಈಸಿಯಾಗಿರುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಇದು ಗಡ್ಡವನ್ನು ಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಹಾಗೂ ಬ್ರೌನಿಷ್ನಲ್ಲಿ ಇದ್ದು ಈ ರೀತಿಯಾಗಿ ಪ್ಯಾಚಸ್ಗಳು ಕಂಡು ಬರುತ್ತೆ. ಇನ್ನೊಂದು ಇಮೇಜ್ ಕೂಡ ತೋರಿಸ್ತೀನಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ, ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ನೋಡಿ ಅಲ್ಲಿ ನೀವು ನೋಡ್ಕೊಳ್ಬೋದು. ಈ ರೀತಿ ಬ್ಲ್ಯಾಕ್ ಆಗಿದೆ, ಗಡ್ಡವನ್ನು ಬಿಟ್ಟಿದೆ. ಈ ರೀತಿ ಕೋಡ್ಗಳು ಬಂದು ನೋಡಿ ಪ್ಯಾಚಸ್ಗಳು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಕಂಡು ಬಂದರೆ ಅದಕ್ಕೆ ಗಂಜಮ್ ಗೋಟ್ ಅಥವಾ ಈ ರೀತಿಯಾಗಿ ಕಂಡು ಬಂದರೆ ಗಂಜಮ್ ಗೋಟ್ ಅಥವಾ ಅದಕ್ಕೆ ಕರೀತಾರೆ. ನೋಡಿ, ಇದು ಲಾಸ್ಟ್ ಆಗಿತ್ತು, ಇಲ್ಲಿ ಕಂಪ್ಲೀಟ್ ಆಗತ್ತೆ. ಏನು ಗೋಟ್ಸ್ ಮತ್ತು ಫಿಶಸ್ ಅನ್ನುವಂಥದ್ದು. ನೋಡಿ, ನಿಮಗೆ ತಿಳಿಲಿಲ್ಲ ಅಂದರೆ ಇನ್ನೊಮ್ಮೆ ಈ ವಿಡಿಯೋನ ರಿಪೀಟ್ ಆಗಿ ನೋಡ್ಕೊಳ್ಳಿ. ಹಾಗೂ ನಾನು ಯಾವ ಗೋಟುಗಳ ಬಗ್ಗೆ ಅಥವಾ ಫಿಶ್ ಬಗ್ಗೆ ಹೇಳಿದ್ದೀನಿ ಅವುಗಳನ್ನು ಒಂದು ಬುಕ್ನಲ್ಲಿ ಲಿಸ್ಟ್ ಮಾಡಿ ಇಟ್ಕೊಂಡು ಹೆಚ್ಚಿನದಾಗಿ ಹುಡುಕೊಳ್ಳಿ. ಯಾಕಂದರೆ ನನಗೆ ಸಾಧ್ಯವಾದಷ್ಟು, ಅಂದರೆ ನನಗೆ ಎಷ್ಟು ಮಾಹಿತಿ ಇದೆ ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ ಆಗಿರ್ಬೋದು ಅಥವಾ ಹಿಂದಿನ ವರ್ಷದಲ್ಲಿ ಯಾವ ರೀತಿಯಾಗಿ ಕೇಳಿದ್ರು ಆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿಯಾಗಿ ಕೇಳ್ಬೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಆದರೆ ಹೆಚ್ಚಿನದಾಗಿ ಕೂಡ ಅವರು ಚೇಂಜಸ್ಸನ್ನು ಮಾಡ್ಬೋದು. ಪ್ರೀವಿಯಸ್ ಇಯರ್ನಲ್ಲಿ ಕೇಳಿದ್ದಾರೆ ಅಂದರೆ ಅದೇ ರೀತಿಯಾಗಿ ಕೇಳೋದಕ್ಕೆ ಸಾಧ್ಯವಿರೋದಿಲ್ಲ. ಬೇರೆಯದಾಗಿ ಕೂಡ ಕೇಳ್ಬೋದು. ಅಗ್ರಿಕಲ್ಚರ್ ಫೀಲ್ಡ್ ಅಂದರೆ ಭಾಳ ದೊಡ್ಡದಾಗಿರುತ್ತೆ. ಅದಕ್ಕೋಸ್ಕರ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ಹಾಗೂ ನಾನು ನಿಮಗೆ ಹೇಳ್ತಾ ಇರೋದೇನೆಂದರೆ ಬೇರೆ ಸೋರ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಯೂಟ್ಯೂಬ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಅಲ್ಲಿ ಯೂಸ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೂ ನಾನು ತಿಳಿಸಿರುವಂತಹ ಏನೇನು ಸ್ಪೆಸಿಮನ್ಗಳಿದೆ ಅವುಗಳನ್ನು ಕೂಡ ಇಂಪಾರ್ಟೆಂಟ್ ಆದವುಗಳನ್ನು ಸೆಲೆಕ್ಟ್ ಮಾಡಿದ್ದರಿಂದ ಅವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಹಾಗೂ ನಿಮಗೆ ಯಾವುದಾದ್ರೂ ಡೌಟ್ ಬಂದಲ್ಲಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಾನು ಇಷ್ಟೆಲ್ಲ ವಿಡಿಯೋ ಮಾಡಿ ಎಫರ್ಟ್ ಮಾಡೋದಕ್ಕೆ ದಯವಿಟ್ಟು ಒಂದೇ ಒಂದು ಲೈಕನ್ನು ಮಾಡಿಬಿಟ್ರೆ ಸಾಕು, ನಮಗೆ ಥ್ಯಾಂಕ್ಸ್ ಹೇಳಿದ ಹಾಗೆ ಆಗುತ್ತೆ. ಹಾಗೂ ಕಮೆಂಟ್ನಲ್ಲಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ತಿಳಿಸಿಬಿಡಿ. ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ.